ಸರ್ ಎಲ್ಲಿ ಇಲ್ಲ ಸರ್ ಹೇಳಿ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲೂ ಅದಾವ್ರಿ. ಅದಾದ್ಮೇಲೆ ನಾವು ಏನು ಕಲಿತೆ ಅಂದರೆ ಅದರಿಂದ ಇದು ಯಾರ ಹತ್ರ ನಾನು ಕೆಲಸನೇ ಮಾಡೋದು ಬೇಡ. ಏನೇ ಒಂದು ಕೆಲಸ ಮಾಡಕ್ಕೆ ನೀವು ಬಂದರೂ ಕೂಡ ಸರ್ ಆ ಕೆಲಸದ ಇನ್ ಡೆಪ್ತ್ ನೀವು ನಾಲೆಜನ್ನು ಇಟ್ಕೊಂಡು ಬಂದಿರಬೇಕು. ಹೆಣ್ಮಗಳಾಗಿರಲಿ ಹುಡುಗ ಆಗಿರಲಿ ನಿಮ್ಮ ಕೆಲಸ ಗೊತ್ತಿದ್ದಾಗ ಸರ್ ಮುಂದಿನವರು ನಿಮಗೆ ಬ್ಯಾಡಾಗಿ ಬಿಹೇವ್ ಮಾಡಲ್ಲ ಅಂತ. ಈಗ ಹೆಣ್ಮಕ್ಳು ಬಂದಾಗ ಭಾಳ ಗಟ್ಟಿಯಾಗಿ ನಾಲೆಜ್ ಇಟ್ಕೊಂಡ್ ಬರ್ರಿ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತೀರಾ. ಕೆಟ್ಟ ಅನುಭವಗಳಂದ್ರೆ ಇದೆ, ಸಿನಿಮಾ ಅರ್ಧಕ್ಕೆ ನಿಂತು ಹೋಗೋದು, ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಬೇರೆ ಬೇರೆ ಯಾವುದೋ ಸಮಸ್ಯೆಯಿಂದ ಅವು ನಮಗೆ ಅದ್ರ ಕಾವು ನಮಗೆ ತಟ್ಟಿದೆ ಅಷ್ಟೇ. ಸ್ಟಾರ್ ಇದ್ರೆ ಮಾತ್ರ ಥಿಯೇಟರ್ಗೆ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕ ಜನ. ಚುರುಮುರಿಯ ಮಾಡಬೇಕು ಅನ್ನೋದಕ್ಕೆ ಮುಂಚೆ ನಾನು ಒಂದು 50 ಕತೆಗಳನ್ನ ಓದಿದೆ. ಸರ್ ನೀವು ಏನು ಮಾಡ್ತೀರಿ ಅದನ್ನೆಲ್ಲ ಬಂದ್ ಮಾಡಿಬಿಡ್ರಿ, ನಾ ಏನು ಮಾಡ್ತೀನಿ ಅದನ್ನು ಮಾಡ್ರಿ ಅಂದೆ. ನಿರ್ಮಾಪಕರನ್ನ ಹುಡುಕದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಅವ್ರಿಗೆ ಕಾಲು ಬಿದ್ದೇರಿ. ಸರ್ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡ್ರಿ ಸರ್, ನಾನು ಥಿಯೇಟ್ರ್ ಹೆಸರು ಕೊಡ್ತೀನಿ ರೀ, ಈ ಥಿಯೇಟ್ರನ್ನೇ ಮಾತ್ರ ನನ್ನ ಚಿತ್ರ ಬರಬೇಕು. ಯಾವ ದೊಡ್ಡ ನಾಯಕನ ಚಿತ್ರಕ್ಕೂ ಕೂಡ ಒಂದು ವಾರ ಓಡಿಸೋದು ಬಹಳ ಕಷ್ಟವಾಗಿತ್ತು. ನಾನು ಒಂದು ದಿನ ಆ ಚುರುಮುರಿಯ ಮಾರೋನ್ ಥರ Investing in cinemas without cinema knowledge is injurious to you, your family, and the audience too. Annadata Sukhi Bhava. ಉತ್ತರ ಕರ್ನಾಟಕದಲ್ಲಿ ಆ್ಯಕ್ಚುಲ್ ಆಗಿ ಒಂದು ಸಿನಿಮಾ, ಕನ್ನಡ ಸಿನಿಮಾ ಹಿಟ್ ಆಗಬೇಕಂದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಜನ ಕೈ ಹಿಡಿತಾರೆ ಅಂತಾರೆ. ಆದರೆ ಹಿಂದೆಗಡೆ ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಬೇಡ ಅಂತಾರೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ನೀವು. ಯಾಕಂದರೆ ಸಿನಿಮಾ ಅಂದ್ರೇ ಹಾಗೆ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಯಾವುದೇ ಕರ್ನಾಟಕದ ಭಾಗ ಆಗಿರ್ಬೋದು ಅಥವಾ ಇಂಡಿಯಾ ಆಗಿರ್ಬೋದು, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಸಿನಿಮಾಗೆ ಹೋಗ್ತಾರೆ ಅಂದರೆ ಅದು ಒಂದು ನಾಟ್ ಎ ಗುಡ್ ಪ್ರೊಫೆಷನ್ ಅನ್ನೋ ಒಂದು ರೀತಿಲಿ ಅದು ಆ್ಯಕ್ಚುಲಿ ಬಿಂಬಿತವಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲೂ ಒಳ್ಳೆಯದು ನಡೆಯುತ್ತೆ ಅನ್ನೋದು ಪ್ರೂವ್ ಆಗಿದೆ. ಬಟ್ ಒಂದು ಸ್ಮಾಲ್ ಕರೆಕ್ಷನ್ ನಾನು ಏನು ಹೇಳ್ತೀನಿ ಅಂದರೆ ಸರ್, ಅದು ನಿಮ್ಮ ಮಾತಿಗೆ ಜೊತೆಯಾಗಿ ಏನು ಹೇಳಬೇಕು ಅಂದರೆ ಸರ್ ಎಲ್ಲಿ ಇಲ್ಲ ಸರ್ ಹೇಳಿ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲೂ ಅದಾವ್ರಿ. ಆದರೆ ನಾನು ಗುಡ್ ಆ್ಯಂಡ್ ಗುಡ್ ಇವತ್ತಿಷ್ಟು ಕುತ್ಕೊಂಡು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಸರ್, ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ ಚಿತ್ರರಂಗದಿಂದ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ ಯಾವುದೂ ಆಗಿಲ್ಲ ಸರ್. ನಾನು ಯಾಕೆ ಬಂದೆ ಅಂದರೆ ಯಾರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಸ್ಪೆಷಲಿ ಹೆಣ್ಮಕ್ಳಿಗೆ ಬಂದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಹೀರೋಯಿನ್ ಆಗ ಬರ್ತಾ ಇರ್ಬೋದು, ಸಣ್ಣ ಕಲಾವಿದೆ ಆಗಿರ್ಬೋದು, ಏನೇ ಒಂದು ಕೆಲಸ ಮಾಡೋಕ್ಕೆ ನೀವು ಬಂದರೂ ಕೂಡ ಸರ್ ಆ ಕೆಲಸದ ಇನ್ ಡೆಪ್ತ್ ನೀವು ನಾಲೆಜನ್ನು ಇಟ್ಕೊಂಡು ಬಂದಿರಬೇಕು. ನಿಮಗೆ ಕ್ಯಾಮ್ರಾ ನೀವು ವರ್ಕ್ ಮಾಡ್ತೀನಿ ಅಂದರೆ ಸರ್ ನಿಮ್ಮ ಕ್ಯಾಮ್ರಾದ A to Z ಗೊತ್ತಿರಬೇಕು ಸರ್. ನಾನು ಹೆಣ್ಮಗಳಾಗಿರಲಿ ಹುಡುಗ ಆಗಿರಲಿ ನಿಮ್ಮ ಕೆಲಸ ಗೊತ್ತಿದ್ದಾಗ ಸರ್ ಮುಂದಿನವರು ನಿಮಗೆ ಬ್ಯಾಡಾಗಿ ಬಿಹೇವ್ ಮಾಡಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಕೆಲವೊಂದಿಷ್ಟು ಹುಡುಗಿಯರ ಕಲಾವಿದರಾಗಿ ಬರೋರು ಇದು ಮಾಡೋರು ತಮ್ಮ ಟ್ಯಾಲೆಂಟ್ ಕಮ್ಮಿ ಇದೆ ಅಂದ್ಕೊಂಡು ಅವರೇ ಬಿದ್ದು ಸರ್ ನೀವು ಏನಾದರೂ ಹೇಳಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಪ್ಲೀಸ್ ಗಿವ್ ಅ ಚಾನ್ಸ್ ಅನ್ನೋದು ಹೆಚ್ಚಾಗಿ ಅಂದಾಗ ನೀವೇನು ಮಾಡ್ತೀರಾ? ಅದು ಎರಡೂ ಕಡೆ ಬ್ಯಾಲೆನ್ಸ್ ಆದಾಗ ಆಗಿರುತ್ತೆ, ಒಂದೆಡೆಯಿಂದ ಆಗಿರಲ್ಲ ಅನ್ಕೋತೀನಿ. ನಾನು ಅದನ್ನು ನೋಡಿದ್ದೀನಿ ಕೂಡ ಸರ್. ಹಾಗಾಗಿ ಹೆಣ್ಮಕ್ಳು ಬಂದಾಗ ಭಾಳ ಗಟ್ಟಿಯಾಗಿ ನಾಲೆಜ್ ಇಟ್ಕೊಂಡು ಬರ್ರಿ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತೀರಾ, ಏನನ್ನ ನೀವು ಅದರಲ್ಲಿ ಸಿನಿಮಾ ರಂಗದಲ್ಲಿ ಹೋಗಬೇಕು ಅಂತೀರಾ, ಅದನ್ನು ನಾಲೆಜ್ ಇಟ್ಕೊಂಡು ಬಂದರೆ ಖಂಡಿತ ನಿಮಗೆ ಇಲ್ಲಿ ಮೋಸ ಇರಲ್ಲ. ಟ್ಯಾಲೆಂಟ್ಗೆ ಯಾವಾಗಲೂ ಬೆಲೆ ಇದೆ ಮತ್ತು ಶ್ರಮಕ್ಕೆ ಯಾವಾಗಲೂ ಪ್ರತಿಫಲ ಇದೆ ಅಂತ ಹೇಳ್ತೀನಿ ಸರ್. ನೀವು ಹೇಳಿದ್ರಲ್ಲಿ ಒಂದು ಅರ್ಥ ಆಯಿತು, ಎರಡು ಕೈ ಚೀರಿದ್ರೆ ಚಪ್ಪಾಳೆ ಅಥವಾ ಬೆಂಕಿ ಇಲ್ದಲೆ ಹೋಗಿ ಹೇಳಲ್ಲ ಅಂತಾರೆ. ಆ ಥರದಲ್ಲಿ ಹೇಳಿದ್ರಿ ನೀವು. ಏನಂತಂದರೆ ಇಲ್ಲಿ ಎಲ್ಲಿ ತನಕ ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಲ್ದಲೆ ನೀವು ಇಲ್ಲಿ ಬಂದು ಆ ಕಾಂಪ್ರಮೈಸ್ ಆಗಕ್ಕೆ ಹೊರಡ್ತಿರೋ ಆವಾಗ ಈ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಇಲ್ಲ, ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ನಂಬಿಕೆ ಇದ್ದು ನೀವು ಶ್ರಮ ವಹಿಸಿ ನಿಮ್ಮ ಕೆಲಸದ ಮೇಲೆ ನಿಗಾ ಇಟ್ಕೊಂಡು ಬಂದರೆ ಯಾವುದೇ ರಂಗ ಆಗಿರ್ಬೋದು ಆ ರಂಗದಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅನ್ನೋದ್ರ ಬಗ್ಗೆ. ಹೌದು ಸರ್ ಇದ್ದೇ ಇರುತ್ತೆ ಸರ್, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ನಾವು ಕರೆಕ್ಟಾಗಿ ಬಂದು ನನಗೆ ಯಾವುದೇ ರೀತಿಯಾದಂಥ ಕೆಟ್ಟ ಅನುಭವಗಳಿಲ್ಲ. ಕೆಟ್ಟ ಅನುಭವಗಳಂದರೆ ಇದೆ, ನಾನು ಹೇಳಿದ್ದೀನಲ್ಲ, ಹೆಸರು ಹಾಕದೇ ಇರೋದು, ಆಮೇಲೆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗೋದು, ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಬೇರೆ ಬೇರೆ ಯಾವುದೋ ಸಮಸ್ಯೆಯಿಂದ ಅವು ನಮಗೆ ಅದ್ರ ಕಾವು ನಮಗೆ ತಟ್ಟಿದೆ ಅಷ್ಟೇ. ಅದಾದ್ಮೇಲೆ ನಾವು ಏನು ಕಲಿತೆ ಅಂದರೆ ಅದರಿಂದ ಇದು ಯಾರ ಹತ್ರ ನಾನು ಕೆಲಸನೇ ಮಾಡೋದು ಬೇಡ, ವಿಲ್ ಡೂ ಓನ್, ಸ್ವಂತ ಮಾಡೋಣ. ಹರಕಾಗಲಿ ಮುರುಕಾಗಲಿ ನನ್ನ ಮನೆಯ ಹೋಳಿಗೆ ನನಗೆ ಲೇಸು ಅಂತ ಒಂದಿನ ಗೊತ್ತಾಯ್ತು ಸರ್ ನನಗೆ. ಸೊ ಐ ವಿಲ್ ಸ್ಟಾರ್ಟೆಡ್ ಓನ್ ಪ್ರಾಜೆಕ್ಟ್ಸ್ ಓನ್ಲಿ. ನಾನೇನು ಮಾಡಿದೆ ಸರ್, ನಿರ್ಮಾಪಕರನ್ನ ಹುಡುಕದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಅವ್ರಿಗೆ ಕಾಲು ಬಿದ್ದೇರಿ. ಸರ್ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡ್ರಿ,
ಒಂದು ನಾನು ಮಾಡಿಕೊಡ್ತೀನಿ ನಿಮಗೆ. ಅಂದರೆ ನಾನು ಹೆಂಗೆ ಕೆಲಸ ಮಾಡಿದ್ದೀನಿ ಅಂದರೆ ಸರ್, ಎಲ್ಲ ಚಿತ್ರಗಳನ್ನು ಮಾಡಿದಾಗ ಈಗ ಫಸ್ಟು ನಾನು ರಾಜಿ ಮಾಡಿದ್ದೆ, ಅದು ಶಿಕ್ಷಣ ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲೋದು. ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲೇ ಬೆಳವಣಿಗೆ ಹೊಂದಿದವರು ಒಬ್ಬರು ಇದ್ದರು, ಅವ್ರ ಹತ್ರ ಹೋಗಿ ಅಪ್ರೋಚ್ ಆದೆ. ಸರ್, ಒಂದು ನಾನು ಸಿನಿಮಾ ಮಾಡ್ತೀನಿ, ನಿಮಗೆ ಪ್ಲಸ್ ಆಗುತ್ತದು ಶಿಕ್ಷಣ ಕ್ಷೇತ್ರದಲ್ಲಿ ಹೋಗೋದಕ್ಕೆ. ನಿಮಗೆ ಮುಂದಿನ ಹಂತದಲ್ಲಿ ನಿಮ್ಗೆ ಅದರದಲ್ಲೆಲ್ಲ ಆ ಸಂಘಟನೆಯಲ್ಲಿ ಇದ್ದೀರಾ ನೀವು, ಇದೊಂದು ಚಿತ್ರ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಆ ಥ್ರೋನಲ್ಲಿ ನಾನು ಶಾರ್ಟ್ ಫಿಲ್ಮ್ ಫಸ್ಟ್ ರಾಜಿ ಮಾಡಿದ್ದು. ಸೊ ಹಾಗಾಗಿ ಆ ಬ್ಯಾಲೆನ್ಸಲ್ಲಿ ಹೋದಾಗ ಅವ್ರಿಗೂ ಕೂಡ ಅದು ಗಟ್ಟಿಯಾಗಿ ಸಿಕ್ಕಿದೆ, ನನಗೂ ಕೂಡ ಒಂದು ಗಟ್ಟಿ ನೆಲೆ ಕೊಟ್ಟಿದೆ ಸರ್. ಅದಾದ ನಂತರ ನೀವು ಒಂದು ಸಿನಿಮಾ ಮಾಡ್ತೀರಾ, ಚುರುಮುರಿಯ ಅಂತ. ಆ ಸಿನಿಮಾ ಜರ್ನಿ ಬಗ್ಗೆ ಹೇಳ್ಬೋದಾ? ಹಾಂ ಸರ್, ಚುರುಮುರಿಯ ಅದೇ ಹೇಳಿದ್ನಲ್ಲ ಸರ್, ಚುರುಮುರಿಯ ಮಾಡಬೇಕಾದ್ರೆ ನನಗೆ ಪುಸ್ತಕ ಓದು ಇತ್ತು, ಸಾಹಿತ್ಯದ ಓದು ಹೆಚ್ಚಾಗಿದ್ದೆ. ಚುರುಮುರಿಯ ಮಾಡಬೇಕು ಅನ್ನೋದಕ್ಕೆ ಮುಂಚೆ ನಾನು ಒಂದು 50 ಕತೆಗಳನ್ನು ಓದಿದೆ. ನಿರ್ಮಾಪಕರು ನಮ್ಮ ಬ್ರದರು ಮತ್ತು ಇನ್ನೊಬ್ಬರು ಪಾರ್ಟ್ನರ್ ಸಿಕ್ಕು, ಇಲ್ಲ ಇದು ನೀನು ಸ್ವಂತನೇ ಸಿನಿಮಾ ಮಾಡಿಬಿಡು, ಒಂದು ಕಲಾತ್ಮಕ ಚಿತ್ರ ಮಾಡು, ನಿನಗೆ ಸಬ್ಸಿಡಿ ಇದನ್ನು ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ. ನೀನು ಬೇರೆಯವ್ರ ಹತ್ರ ಹೋಗಿ, ಇದೇ ಸರ್, ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಿ ಈ ಸಮಸ್ಯೆ ಮಾಡ್ಕೊಳ್ಳೋಕ್ಕಿಂತ ಸ್ವಂತ ನಿನಗೆ ಗೊತ್ತಿದೆಯಾ, ಸಿನಿಮಾ ಎಲ್ಲ ಕಲ್ತಿದೆಯಾ, ಮಾಡು, ಇಷ್ಟು ವರ್ಷ ಮಾಡಿದೆಯಾ ಅಂತ. ನಾನು 24 ಶುರು ಮಾಡಿದೆ ಸರ್ ಇದನ್ನು, ಫ್ಯೂಚರ್ ಇಂಡಿಪೆಂಡೆಂಟ್ ಸಿನಿಮಾ ಮಾಡೋಣ ಅಂತ. ಅದಕ್ಕೂ ಮುಂಚೆ ಸರ್, ನಾನು ಪ್ರೊಫೆಷ್ನಲ್ ಆಗಿ ವಾಟ್ ಈಸ್ ದ ರೈಟಿಂಗ್ ಇನ್ ಸಿನಿಮಾ ಏನು ಇರುತ್ತೆ ಅದನ್ನು ನಾನು ಪ್ರೊಫೆಷ್ನಲಾಗಿ ಕಲ್ತ್ಕೊಂಡಿದ್ದೆ ಸರ್. ಅದಾದ ನಂತರ ಕ್ಯಾಮ್ರಾ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಿದ್ದೆ, ಕಲಿತೆ ನಾನು. ಅದ್ರ ಮೂಲಕ ಅಂದರೆ ನಾನು ಈ ಶಾರ್ಟ್ ಫಿಲ್ಮನ್ನು ಮಾಡ್ಕೊಂಡು ಬರ್ತಾ ಇದ್ನಲ್ಲ, ಆ ಶಾರ್ಟ್ ಫಿಲ್ಮ್ಗಳಲ್ಲಿ ಏನೇನು ಮಿಸ್ಟೇಕ್ ಆಯಿತು ಅನ್ನೋದನ್ನು ನಾನು ನೋಟ್ ಮಾಡ್ತಾ ಇದ್ದೆ, ಬರೆದಿಡ್ತಾ ಇದ್ದೆ. ಏನು ತಪ್ಪದೆ, ಇದರಿಂದ ಏನು ತಪ್ಪದೆ, ಇದರಿಂದ ಏನಾಯಿತು ಏನಿಲ್ಲ ಅನ್ನೋದು. ಅದರಲ್ಲಿ ನಂಗೆ ಗೊತ್ತಾಗಿರೋದೇನೆಂದರೆ, ನಾನು ಎಷ್ಟೇ ಆಳವಾದ ಬರಹವನ್ನು ಬರೆದ್ರು, ಎಷ್ಟೇ ಸುಂದರವಾಗಿ ಲೈನನ್ನು ಬರೆದ್ರು ಕೂಡ, ಅಂದರೆ ತಾಯಿಯ ಸೆರಗನ್ನು ಮಗಳು ಎಳೆದು ಕೇಳಿದಳು ಅವ್ವ ರೊಟ್ಟಿ ಕೊಡವ್ವ ಅಂತ ನಾನು ಲೈನನ್ನು ಬರೆದಿರ್ತೀನಿ. ಅದನ್ನು ವಿಜುವಲ್ಲಾಗಿ ಹೋಗೋದು ಕ್ಯಾಮ್ರಾ ಮೂಲಕ, ವಿಜುವಲ್ ಮಾಧ್ಯಮದಾಗ ನಾನು ಎಷ್ಟೇ ಸ್ಟ್ರಾಂಗಾಗಿ ಹೋದರೂ ಕ್ಯಾಮ್ರಾ ಮಾಧ್ಯಮದ ಮೂಲಕ ಹೋದಾಗ ಕ್ಯಾಮ್ರಾ ಮಾಧ್ಯಮ ಏನು ಹೇಳುತ್ತೆ, ಅದರ ಟೆಕ್ನಿಕಲ್ ಏನಿರ್ತವೆ ಅದನ್ನು ನಾನು ತಿಳ್ಕೊಂಡಿದ್ರೆ ಇಟ್ ಮೇ ಬಿ ಈಸಿ ಫಾರ್ ಮೀ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಕೂಡ ಕಲಿತೆ ಸರ್. ಇಷ್ಟು ಕಲ್ತಿದ ಮೇಲೆ ನನಗೊಂದು ಕಾನ್ಫಿಡೆಂಟ್ ಬಂತು, ಐ ಕ್ಯಾನ್ ಡೂ ದ ಫ್ಯೂಚರ್ ಫಿಲಮ್, ಸೊ ವಿಲ್ ಗೋ ಅಂತ ನಮ್ಮ ಬ್ರದರ್ ಹತ್ರ ಮಾತಾಡಿ, ಇನ್ನೊಬ್ಬರು ಪ್ರೊಡ್ಯೂಸರ್ ಇಬ್ಬರು ಸೇರಿ ಹಂತದಲ್ಲಿ ನಾವು ಚುರುಮುರಿಯ ಶುರು ಮಾಡಿದೆ. ಚುರುಮುರಿಯ ಶುರು ಮಾಡಿದಾಗ ಇದೇ ಕತೆ ಆಯ್ಕೆ ಮಾಡ್ಕೋಬೇಕು ಅನ್ನೋದೇನು ಇರಲಿಲ್ಲ. ಯಾವ ಕತೆ ಬರೀಲಿ, ಈ ಲೋ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಶುರು ಆದಾಗ ಒಂದು 50 ಕತೆಗಳನ್ನು ಓದಿದ್ರು ನನಗೆ ಯಾವುದು ವಾವ್ ಫ್ಯಾಕ್ಟರ್ ಅನ್ನಿಸ್ಲಿಲ್ಲ ಕಥೆಯಲ್ಲಿ. ಏನೋ ಒಂದು ಕಾಡಬೇಕು, ನನಗೆ ನಿದ್ದೆ ಹತ್ತಕ್ಕೆ ಬಿಡಬಾರ್ದು, ನನಗೆ ಕಾಡಬೇಕು, ಅವಾಗ ನಾನು ಅದನ್ನು ಸಿನಿಮಾ ಮಾಡಬೇಕು. ಯಾಕೆ ಏನು, ಆಮೇಲೆ ನನ್ನ ಸಾಧ್ಯತೆಗಳನ್ನು ನೋಡ್ಕೋಬೇಕು. ಇವಾಗ ಒಂದು ಸೆಟಪ್ ಮಾಡಿದಾಗ ನನ್ನ ಸಾಧ್ಯತೆಗಳು, ನನ್ನ ಬಜೆಟ್ಗೆ ಅದು ವಾವ್ ಕೊಡಬೇಕು ಅನ್ನೋದಕ್ಕೆ ಸುಮಾರು ಕತೆಗಳನ್ನು ಓದಿ ಇದಕ್ಕೆ ಒಂದು 2 ತಿಂಗಳು ಪ್ರೋಸೆಸ್ ಮಾಡಿದೆ ಸರ್. ಆ ಪ್ರೋಸೆಸ್ಸಲ್ಲಿ ನನಗೆ 11ವರೆಗೆ ನನಗೆ ಸಿಕ್ಕಿರೋ ಕತೆ ನೆಲ ಪುಸ್ತಕದ ಚುರುಮುರಿಯ, ನೀಲಗಂಗಾಚರಂತಿ ಮಠ ಅವ್ರದ್ದು ಕತೆ. ಅವರು ನನಗೆ ಪುಸ್ತಕ ಕೊಟ್ಟಿದ್ದರು, ಮಾತಾಡಿದ್ರು ಕೂಡ, ಸುಮಾರು ಜನ ಪುಸ್ತಕ ಕೊಟ್ಟಿದ್ದರು. ಅದರಲ್ಲಿ ಎಲ್ಲ ಓದಿದಾಗ ನೆಲ ಮಾಡು ಅಂತ ಅವ್ರು ನಂಗೆ ಕೊಟ್ಟಿದ್ದರು, ನೀಲಗಂಗಾ ಮೇಡಮು. ಅದರಲ್ಲಿ ನಾನು ಚುರುಮುರಿಯ ಇಷ್ಟ ಆಯಿತು. ಚುರುಮುರಿಯ ಓದಿದಿನ ನೈಟ್ 11ವರೆಗೆ ಅವ್ರಿಗೆ ಫೋನ್ ಮಾಡೀನಿ ರೀ ನಾನು, ಮೇಡಮ್ ನನಗೆ ನಿಮ್ಮ ಕತೆ ಇಷ್ಟ ಆಗಿದೆ, ಅವ್ರ ಮಗ ಇದ್ದಾರೆ ಅಮೃತ್ ಸರ್ಗೆ ಫೋನ್ ಮಾಡಿದೆ, ಹಿಂಗೆ ಅಮ್ಮರ ಹತ್ರ ಮಾತಾಡ್ರಿ, ನಂಗೆ ಕತೆ ರೈಟ್ಸ್ ಕೊಡ್ತೀನಿ ಅಂದರೆ ಸಿನಿಮಾ ಮಾಡ್ತೀನಿ ಅಂತ. ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು. ಮೊದಲಿಗೆ ಅದಾದಮೇಲೆ ಅವ್ರಿಗೆ ಡೌಟ್ ಆಯಿತು, ಯಾಕಂದರೆ 3 ಸಿನಿಮಾಗಳು ಅವ್ರಿಗೆಲ್ಲರೂ ಇದನ್ನು ಮಾಡಿದ್ರಿ, ಲೊಕೇಶನ್ ತೋರಿಸಿದ್ರು, ರೈಟ್ಸ್ ಇಸ್ಕೊಂಡಿದ್ರು, ಅಡ್ಡಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಸಿನಿಮಾ ಮಾಡಿರಲಿಲ್ಲ ಯಾರು. ಅವ್ರ ಕತೆಗಳು ಅವ್ರು ಮಾಡ್ಬೇಕಂತ ಕೂತಾರ, ಕತೆ ಬರೆದು ಇಟ್ಟಾರ, ಮಾಡಿರಲಿಲ್ಲ ಯಾರು. ಸೊ ಅವಾಗ ಅವ್ರಿಗೆ ಈಕಿ ಏನು ಮಾಡ್ತಾಳಂತ ಸೀನಿಯರ್ ಎಲ್ಲ ಬಂದು ಹೋಗ್ಯಾರ, ಈಕಿ ಹೆಂಗೆ ಹುಡುಗಿ ಅದಾಳ, ಚಿಕ್ಕವಳಿದಾಳ ಈಕೆ. ಅವ್ರು ಸೀನಿಯರ್ ರೈಟ್ರು, ಭಾಳ ಒಳ್ಳೆ ರೈಟ್ರ್ ರೀ ಅವರು. ಇವರು ಈಕಿ ಕಡೆ ಏನು ಮಾಡೋಕ್ಕಾಗುತ್ತೆ ಅನ್ನೋದು ಅವ್ರ ಡೌಟಲ್ಲಿ, ಏನೋ ನನ್ನ ಮಗ ಹೇಳಕತ್ತಾನ, ಏನೋ ಮಾಡ್ತೀಯತ್ತ ನೋಡು, ನನಗೆ ಮಾತ್ರ ಹಿಂಗೆ ಮೋಸ ಮಾಡಿ ಹೋಗ್ಯಾರ ಎಲ್ಲರೂ, ಏನು ಮಾಡ್ತೀವೋ ಏನೋ ಅನ್ನೋ ಥರ ಅವರು ರೈಟ್ಸ್ ಹಾಕಿ ಕೊಟ್ಟರು, ಅಫಿಷಿಯಲಾಗಿ ಕೊಟ್ಟರು ಸರ್. ಅಷ್ಟೇ ಸರ್, ಅವ್ರ ಕಡೆ ರೈಟ್ಸ್ ತೊಗೊಂಡೆ ಹೋದೆ. ಅವ್ರಿಗೆ ಫೋನ್ ಮಾಡಿರೋದು, ಮೇಡಮ್ ನಾನು ಈ ತಾರೀಕು ರಿಲೀಸ್ ಮಾಡ್ತಾಯಿದ್ದೀನಿ, ಸಿನಿಮಾ ರೆಡಿ ಇದೆ, ಇಷ್ಟು ಕಾಲ್ ಮಾಡಿದ್ದು ಸರ್ ಡೈರೆಕ್ಟು. ಯಾರಿಗೂ ನಾನು ಹಿಂತಿರುಗಿ ನೋಡಿಲ್ಲ ಸರ್. ಚುರುಮುರಿಯ ಹೀಗೆ ಶುರುವಾಯಿತು. ಚುರುಮುರಿಯ ಕತೆ ನನಗೆ ಆ ಸಂದರ್ಭಕ್ಕೆ, ಆ ವರ್ಷಕ್ಕೆ 24ಗೆ
ಆ ವರ್ಷಕ್ಕೆ ಈಗ ನಾನು ಲೇಡಿ ಅದೀನಿ ಮಹಿಳಾ ವುಮೆನ್ ಓರಿಯೆಂಟೆಡ್ ಸಿನಿಮಾ ಮಾಡಿದರೆ ಲೇಡಿ ಅದಾಳ ವುಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಮಾಡ್ತಾಳೆ, ಓಕೆ ಆಕಿ ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಅಂತ ಎಲ್ಲರೂ ಆ ಬ್ಯಾಟ್ಲಲ್ಲಿ ಕುಂಡಿರ್ತಾರೆ. ಅದಕ್ಕೆ ನಾ ಏನು ಮಾಡಿದೆ, ಮೇಲ್ ಓರಿಯೆಂಟೆಡ್ ಮಾಡೋಣ, ಯಾಕೆ ನನಗೆ ಬರಲ್ಲ. ಆಮೇಲೆ ಇನ್ನೊಂದು ಪ್ಲಸ್ ಒನ್ ಏನಂದರೆ ಲೇಡಿ ಓರಿಯೆಂಟೆಡ್ ಇದ್ದಾಗ್ರಿ ತುಂಬ ಕಾಸ್ಟ್ಯೂಮ್ ಆಗಿರ್ಬೋದು, ಬ್ಯೂಟಿ ಸೆನ್ಸ್ ಆಗಿರ್ಬೋದು, ಅವ್ರದ್ದು ಆ ಪಾತ್ರದ ಜೊತೆ ಬೇರೆ ಬೇರೆ ಪಾತ್ರಗಳನ್ನ ಹುಟ್ಟಿಸ್ಬೇಕಾಗತ್ತೆ ಅನ್ನೋದು ನಂದು. ಇದು ಮೇಲ್ ಓರಿಯೆಂಟೆಡ್ ಈಸಿ ಇದು. ಹ್ಯಾಂಗೆ ಇವ್ರಿಗೇನು ಏನು ಹಾಕೊಂಬಂದಿರ್ತಾರೆ ಅದ ಅರಿವಿ, ಇವ್ರಿಗೇನು ಸ್ಪೆಷಲ್ಲಾಗಿ ಏನೋ ನನ್ನ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಬರಲ್ಲ ಅನ್ನೋದು ಎರಡು. ಇವೆಲ್ಲ ಸ್ವಲ್ಪ ಪ್ಲಸ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ರೀ ಒಬ್ಬಳೆ ಕೂತ್ಕೊಂಡು. ಇವೆಲ್ಲ ಕ್ಯಾಲ್ಕುಲೇಷನ್ ಜೊತೆಗೆ ನನಗೆ ಚುರುಮುರಿಯ ಸಿಕ್ತು. ಬಹಳ ಒಳ್ಳೆಯ ಕತೆ ನನಗೆ ಕಾಡಿತ್ತು ಸರ್. ಮುಖ್ಯವಾಗಿ ಭಾಳ ಕಾಡಿದ ಕತೆ ನನಗೆ ಅದು. ಒಂದು 50-60 ಕತೆಗಳು, ಸಣ್ಣ ಕತೆಗಳನ್ನು ಓದಿದಾಗ ಸರ್, ಅದು ನೀವು ಪುಸ್ತಕ ಓದಿದರೆ 3 ಪೇಜ್ ಕತೆ ಇದೆ ಸರ್. ಅದನ್ನು ನಾನು 2 ಅವರ್ ಸಿನಿಮಾಗೆ ನಾನೇ ಸ್ಕ್ರೀನ್ ಪ್ಲೇ ಬರೆದೆ, ನಾನೇ ಡೈಲಾಗ್ ಬರೆದೆ, A to Z ಕೆಲಸ ನಾನೇ ಮಾಡಿದೆ ಸರ್. ರೈಟ್ರಿಗೆ ಸಿನಿಮಾ ರೈಟ್ಸ್ ತೊಗೊಂಬಂದಮೇಲೆ ಸಿನಿಮಾ ಆದಮೇಲೆ ರೆಡಿಯಾಗಿ ಸೆನ್ಸರ್ ಆದಮೇಲೆ, ಮೇಡಮ್ ಸಿನಿಮಾ ರೆಡಿ ಆಗಿದೆ, ನಿಮ್ಮ ಚಿತ್ರ ನಾನು ಮಾಡಿದ್ದೀನಿ ಅಂತ ಹೋಗಿ ಹೇಳಿದೆ. ಯಾಕಂದರೆ ಭರವಸೆ ಸರ್, ಭರವಸೆಗಳು ಇಲ್ಲಿ ಭಾಳ ದೊಡ್ಡ ಭರವಸೆಗಳು. ನನ್ನ ಮೇಲೆ ಯಾರಿಗೂ ಭರವಸೆ ಇರಲಿಲ್ಲ. ಸಮಸ್ಯೆ ಮಾಡ್ತಾಳೋ ಇಲ್ಲೋ, ಎಷ್ಟು ಜನ ಬರ್ತಾರೆ ಹೋಗ್ತಾರೆ, ಸಿನಿಮಾ ಆಗುತ್ತೆ ಇಲ್ಲೋ. ಮುಖ್ಯವಾಗಿ ನನಗೆ ಗೊತ್ತಿರಲಿಲ್ಲ ನಾನು ಇದನ್ನು ಎಂಡ್ ಆಫ್ ಮಾಡ್ತೀನಿ ಸಿನಿಮಾ ಅನ್ನೋದು. ಅದ್ರ ಮೂಲಕ ಮಾಡಿ ಆಗಿರೋ ಸಿನಿಮಾ ಚುರುಮುರಿಯ ಸರ್. ಸೊ ಯಾರಿಗೂ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದು ಇಂಪಾರ್ಟೆಂಟು, ಪ್ರೂವ್ ಮಾಡಿದರೆ ಒಂದು. ಇನ್ನೊಂದು, ನಾನು ಈ ಎಪಿಸೋಡ್ ಇವಾಗ ಶೂಟ್ ಮಾಡೋಕ್ಕಿಂತ ಮುಂಚೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನೀವು ಒಂದು ವಿಷಯದ ಮೇಲೆ ಹೇಳಿದ್ರಿ, ಚುರುಮುರಿಯಾನ ಉತ್ತರ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಮಾಡಿದ್ವಿ, ಅಲ್ಲಿ ನಾನು ಥಿಯೇಟರ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡಿದೆ. ಯಾಕೆಂದರೆ ಈ ಒಂದು ಬೇಸಿಕ್ ನಾಲೆಡ್ಜು ಇವತ್ತಿನ ದಿನ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಜನಕ್ಕೆ ಬೇಕಾಗುತ್ತೆ. ಯಾಕೆಂದರೆ ವಾರಕ್ಕೆ 12-13 ಸಿನಿಮಾಗಳು ರಿಲೀಸ್ ಆಗ್ತವೆ. ಆಮೇಲೆ ಹೇಳ್ತಾರೆ ಪ್ರೇಕ್ಷಕರು ಬರಲಿಲ್ಲ ಅಂತ. ಬಟ್ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡುವಾಗ ನೀವು ಟಾರ್ಗೆಟ್ ಆಡಿಯನ್ಸ್ನ ತಲೆಯಲ್ಲಿಟ್ಕೊಂಡೇ ನಿಮ್ಮ ಚಿತ್ರನ ರಿಲೀಸ್ ಮಾಡಿದ್ರಿ ಅನ್ನೋ ಒಂದು ಅಂಶ ನನಗೆ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ? ಹಾಂ ಸರ್, ಸಿನಿಮಾ ಮಾಡಿದೆ ಚುರುಮುರಿಯ, ಬಹಳಷ್ಟು ಖುಷಿಯಿಂದ ಎಂಡ್ ಆಯಿತು, ಸೆನ್ಸಾರ್ ಆಯಿತು, ಅಂದ್ಕೊಂಡಿದ್ದ ಇಯರ್ಗೆ ಸೆನ್ಸಾರ್ ಮಾಡಿದೆ. ಇನ್ನು ಮುಂದಿನ ಹಂತ ಬಹಳ ದೊಡ್ಡ ಹಂತ. ಸಿನಿಮಾ ಮಾಡೋದು ಒಂದು ಕಡೆ ಆದರೆ ರಿಲೀಸ್ ಮಾಡೋದು ಒಂದು ಕಡೆ ಆಯ್ತು ರೀ ನನಗೆ. ಸಿನಿಮಾನ ಹೇಗೆ ರಿಲೀಸ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಆಡಿಯನ್ಸಿಗೆ ಹೋಗಬೇಕು ಅಂದಾಗ ನಾನು ಒಂದು ಸಿನಾರಿಯೋ ಹಾಕ್ಕೊಂಡೆ ಸರ್. ಇಲ್ಲಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸ್ಗಳನ್ನೆಲ್ಲ ಕೊಟ್ಟು ಅದಾದಮೇಲೆ ಆ ಪ್ರಮೋಷನ್ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಅದಾದಮೇಲೆ ಚಿತ್ರವನ್ನು ತೊಗೊಂಡು ಹೋಗೋದು, ಇದು ಇತ್ತು ಜರ್ನಿ. ಅಷ್ಟು ಬಜೆಟ್ ನಮ್ಮ ಕಡೆ ಇರಲಿಲ್ಲ ರೀ. ಹಾಗಾಗಿ ನಾನೇನು ಮಾಡಿದೆ, ಏನು ಮಾಡಬಹುದು ಈ ಚಿತ್ರದ ಜೊತೆಗೆ. ಎಲ್ಲ ಫೆಸ್ಟಿವಲ್ಗೂ ಹಾಕ್ತಾ ಇದ್ದೆ. ಫೆಸ್ಟಿವಲ್ಗೆ 1 ಇಯರ್ ನನಗೆ ಟೈಮ್ ಇತ್ತು. ಇದ್ರ ಮಧ್ಯದಲ್ಲಿ ನಾನು ಮೇನಲ್ಲಿ ನನ್ನ ಚಿತ್ರವನ್ನು ರಿಲೀಸ್ ಮಾಡಿದೆ. ಮುಖ್ಯವಾಗಿ ಅಂದ್ಕೊಂಡಿದ್ದಂದರೆ, ಈಗ ನನ್ನ ಚಿತ್ರದಲ್ಲಿ ಯಾರ್ಯಾರು ಭಾಗವಹಿಸಿದ್ದೀವಿ, ನಾನು ಬೆಂಗಳೂರು ಗೊತ್ತು, ನನಗೆ ಬೆಂಗಳೂರಲ್ಲಿ ಇರೋರು ಜನ ಗೊತ್ತು, ರಬಕವಿ ಗೊತ್ತು, 2 ಊರು ನನ್ನ ಹೆಸರಿಗೆ. ನನ್ನಲ್ಲಿ ಮತ್ತು ಈ ನಾಯಕಿ ನಟಿಯಾಗಿ ಮಾಡಿದಂತಹ ಶಾರದಾ ಮುಳೂರು ಮೇಡಮ್ ಅವರು ಜಮಖಂಡಿ ಗೊತ್ತು. ಆಮೇಲೆ ನನ್ನ ಕತೆ ಬಂದಿರೋದು ನೀಲಗಂಗಾ ಮೇಡಮ್ ಅವ್ರದ್ದು ಬೆಳಗಾಂ ಜಿಲ್ಲೆ ಗೊತ್ತು. ಆಮೇಲೆ ಇವ್ರು ನಮ್ಮಲ್ಲಿ ಮಾಡೋ ಮಹಾದೇವ್ ಹಡ್ಪತ್ ಸರ್ ಲೀಡಲ್ಲಿ ಇರೋದಕ್ಕೆ, ಅವ್ರದ್ದು ಧಾರವಾಡ. ಆಮೇಲೆ ನಮ್ಮ ನಿರ್ಮಾಪಕರು ಇನ್ನೊಬ್ರು ಬಂದು ಬಾಗಲಕೋಟೆ. ಆಮೇಲೆ ಇನ್ನೊಬ್ರು ಯಾರ್ಯಾರು ಎಲ್ಲೆಲ್ಲಿ ಜಿಲ್ಲೆಯಲ್ಲಿ, ಆಮೇಲೆ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಸ್ವಲ್ಪ ಬಿಜಾಪುರದವ್ರು ಇದ್ದಾರೆ. ಆಮೇಲೆ ಎಲ್ಲ ಆ ಕಡೆದವರೇ ಇರೋದು, ನಾರ್ತ್ ಕರ್ನಾಟಕದವರೇ. ಔಟ್ ಆ್ಯಂಡ್ ಔಟ್ ಅಲ್ಲಿ ಮಣ್ಣಿನ ಕತೆ. ಆಮೇಲೆ ನಾವು ಲೊಕೇಶನ್ಸ್ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ, ಯಾವ್ಯಾವ ಊರಲ್ಲಿ ಶೂಟ್ ಮಾಡಿದ್ನಲ್ಲ, ಅಲ್ಲಿ ಜನರಿಗೆಲ್ಲ ಚುರುಮುರಿಯ ಪ್ರಸಿದ್ಧವಾಗಿತ್ತು ಚಿತ್ರ. ಸೊ ಹೀಗಾಗಿ ಬಂದು ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದೆ. ಸರ್, ನನಗೆ ಡಿಸ್ಟ್ರಿಬ್ಯೂಟ್ರ್ ಸರ್ ಎಕ್ಸಾಕ್ಟ್ ಇದ್ದೆ ರೀ ಸರ್. ನಾನು ಹೇಳಬೇಕಂದ್ರೆ ಎಕ್ಸಾಕ್ಟ್ ಹೋದೆ ನಾನು. ಡಿಸ್ಟ್ರಿಬ್ಯೂಟ್ರ್ ನನಗೆ ಹೇಳಿದರು, ಮೇಡಮ್ ನಿಮ್ಮ ಚಿತ್ರ ಅಲ್ಲೋಗ್ಬಿಡುತ್ತೆ, ಇಲ್ಲೋಗ್ಬಿಡುತ್ತೆ, ನೀವು ಇಷ್ಟು ರಿಲೀಸ್ ಮಾಡಬೇಕು, ಇಷ್ಟು ಥಿಯೇಟ್ರ್ ಕೊಡಬೇಕು, ಇಷ್ಟು ಕ್ಯೂಬು ಇದಿರುತ್ತೆ ಎಲ್ಲ ಹೇಳಿದ್ರು ಅವರು. ಭಾಳ ದೊಡ್ಡ ಪ್ರಮೋಷನ್ ಮಾಡ್ಕೊಂಡು ಹೋಗೋಣ, ನಿಮ್ಮ ಚಿತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಹೋಗುತ್ತೀರಿ ಅಂತ ನಂಗೆ ಅವರು ಪಾಸಿಟಿವ್ ಆಗೇ ಕೊಟ್ಟರು ಡೀಟೇಲ್. ಆದರೆ ನಾನು ಹೇಳಿದೆ, ಸರ್ ನೀವು ಏನು ಮಾಡ್ತೀರಿ ಅದನ್ನೆಲ್ಲ ಬಂದ್ ಮಾಡಿಬಿಡ್ರಿ, ನಾ ಏನು ಮಾಡ್ತೀನಿ ಅದನ್ನು ಮಾಡಿರಿ ಅಂದೆ. ಮತ್ತು ಅವ್ರು ನಂಗೆ ಪರಿಚಯ ಇದ್ದವರೇ ಇದ್ದರೆ ಹೆಂಗೆ ಅಂದರು, ಸರ್ ನಾನು ಥಿಯೇಟ್ರ್ ಹೆಸರು ಕೊಡ್ತೀನಿ ರೀ, ಈ ಥಿಯೇಟ್ರನ್ನೇ ಮಾತ್ರ ನನ್ನ ಚಿತ್ರ ಬರಬೇಕು, ಹಾಗೆ ಮಾಡಬೇಕು, ನೀವು ಥಿಯೇಟ್ರ್ ಕೊಡೋಂಗಿಲ್ಲ ಅಂತ ಹೇಳಿದೆ. ನಾನು ರೈಟರ್ ಮೇಡಮ್ ಹತ್ರ ಎಲ್ಲರ ಹತ್ರ ಮಾತಾಡಿದೆ. ನೀವು ಜವಾಬ್ದಾರಿ ತೊಗೋತೀರಾ ಜಿಲ್ಲಾವಾರು, ನೀವೆಲ್ಲರನ್ನೂ ಕರ್ಕೊಂಬಂದು ಥಿಯೇಟ್ರಿಗೆ ಇಡ್ತೀರಾ, ನಾನು 1 ವಾರ ನಿಮ್ಮ ಚಿತ್ರವನ್ನು ಇಡಬಲ್ಲ ಚಿತ್ರಮಂದಿರದಲ್ಲಿ, ನೀವು ಎಲ್ಲರನ್ನೂ ತಂದಿಡುವ ಶಕ್ತಿ ಇದ್ದರೆ ನಾನು ಇಡ್ತೀನಿ ಅಂದೆ.
ಅವ್ರು ಗುಡ್ ಆ್ಯಂಡ್ ಗೋ ಮೊದಲು ತೊಗೊಂಬಾ ಅಂತ ಹೇಳಿದ್ರು. ಅವ್ರು ನಾನು ನೋಡ್ಕೋತೀನಿ ಬೆಳಗಾಂ ಮೇಲೆ. ಸರ್ ನಾ ಬೆಳಗಾಂ ಹೋಗೇ ಇಲ್ರಿ. ಬೆಳಗಾಮಲ್ಲಿ ಅವ್ರು ರೈಟರ್ ಮೇಡಮು ಇದು ನನ್ನ ಚಿತ್ರ ಮಾಡಿದಾಳೆ ಅಂತ ಅವರೇ ಪಾಸಿಟಿವ್ ಆಗಿ ತೊಗೊಂಡು ಅವರೇ ಅದನ್ನಲ್ಲಿ ಬೆಳಗಾಮಲ್ಲಿ ಎಲ್ಲರಿಗೂ ಪ್ರದರ್ಶನವನ್ನು ತೋರಿಸಿದ್ದಾರೆ, ಪ್ರಚಾರವನ್ನು ಮಾಡಿದ್ದಾರೆ. ಈ ಚಿತ್ರ ಬರ್ತಾ ಇದೆ, ನಾನು ಮಾಡಿರೋ ಕೆಲಸ. ನಾವು ಇಲ್ಲಿ ಕುತ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಮಿರಾಜಲ್ಲಿ ಇಟ್ಟಿದೆ ಸರ್, ಇಲ್ಲಿ ಬೆಂಗಳೂರಲ್ಲಿ ಒಂದೇ ಒಂದು ಶೋ ಇಟ್ಟಿತ್ತು, ಮಿರಾಜಲ್ಲಿ ಸಿಕ್ತು. ಆಮೇಲೆ ನನಗೆ ಥಿಯೇಟ್ರ್ಗಳು ಸಿಗಲ್ಲ, ಶೋಸ್ ಸಿಗಲ್ಲ, ಆಮೇಲೆ ಆ ಸಮಸ್ಯೆ ಆಗುತ್ತೆ, ಈ ಸಮಸ್ಯೆ. ಆಮೇಲೆ ಥಿಯೇಟ್ರ್ ಬಾಡಿಗೆ ಕಟ್ಟಬೇಕು, ಜನನೇ ಬರಂಗಿಲ್ಲ ಅನ್ನೋದು ನಂಗೆ ಗೊತ್ತಿದ್ದು ಸರ್. ಕಲಾತ್ಮಕ ಚಿತ್ರಕ್ಕೆ, ಕಮರ್ಷಿಯಲ್ ದೊಡ್ಡ ಚಿತ್ರಗಳಿಗೆ ಜನ ಬರ್ತಾ ಇಲ್ಲ. ಯಾವ ದೊಡ್ಡ ನಾಯಕನ ಚಿತ್ರಕ್ಕೂ ಕೂಡ ಒಂದು ವಾರ ಓಡಿಸೋದು ಬಹಳ ಕಷ್ಟವಾಗಿತ್ತು ನಾನು ರಿಲೀಸ್ ಟೈಮಲ್ಲಿ. ಆ ಟೈಮಲ್ಲಿ ನಾನು ಥಿಯೇಟ್ರಿಗೂ ತರಬೇಕು, ಥಿಯೇಟ್ರಿಗೆ ಜನನೂ ಬರಬೇಕು, ಆ 100 ರೂಪಾಯಿ ಕೊಟ್ಟು ಪಿಕ್ಚರು ನೋಡಬೇಕು ಅಂದರೆ ಭಾಳ ದೊಡ್ಡ ಕಷ್ಟ ಇತ್ತು. ಅದಕ್ಕೆ ನಾನು ರಿಸ್ಕ್ ಹೋಗಿಲ್ರಿ. ವೆರಿ ಲಿಮಿಟೆಡ್, ಇಷ್ಟೇ 10 ಥಿಯೇಟ್ರಲ್ಲಿ, ಅದು ನಾ ಹೇಳಿದ ಹೆಸರು ಥಿಯೇಟ್ರಲ್ಲೇ, ಅದೇ ಜಾಗದ ಥಿಯೇಟ್ರಲ್ಲೇ ಬರಬೇಕು, ಅಲ್ಲಿ ಮಾತ್ರ ಜನ ನೋಡಲಿ ಸಾಕು ಅಂದೆ ಸರ್. ಒಂದು ವಾರ ಕಂಪ್ಲೀಟ್ ನನ್ನ ಸಿನಿಮಾ ಬಹಳ ಖುಷಿಯಿಂದ ಜನ ನೋಡಿದ್ದಾರೆ. ಆಮೇಲೆ ನಾನು ನೋಡಿದಂಥ ನನ್ನ ಉತ್ತರ ಕರ್ನಾಟಕದ ರೈಟರ್ಸ್ ಯಾರು ಇದ್ರಲ್ಲ, ಬರೆಯೋರು, ಅಲ್ಲಿ ಲೋಕಲ್ ಪತ್ರಿಕೆಗಳಿಗೆ ಎಲ್ಲ ಬರೆಯೋರು, ಅವರೇ ಚಿತ್ರವನ್ನು ಹೋಗಿ ನೋಡಿ ಬರೆದಿದ್ದಾರೆ. ನನಗೆ ಪ್ಲಸ್ ಆಗಿದೆ ಏನಂದರೆ ಸರ್, ಇಲ್ಲಿ ಫೆಸ್ಟಿವಲಲ್ಲಿ ನಮಗೆ ಕಲಾತ್ಮಕ ಚಿತ್ರಗಳು ಸಿಗ್ತವೆ. ಆದರೆ ನಾರ್ತ್ ಕರ್ನಾಟಕ ಎಲ್ಲಿ ನಿಮಗೆ ಕಲಾತ್ಮಕ ಚಿತ್ರಗಳು ಯಾವುದೂ ಬಿಡುಗಡೆ ಆಗಲ್ಲ. ಅಲ್ಲಿ ಯಾರೂ ರಿಲೀಸೇ ಮಾಡಲ್ರಿ. ಎಲ್ಲ ಕಮರ್ಷಿಯಲು ಸ್ಟಾರ್ ಇದ್ದರೆ ಮಾತ್ರ ಥಿಯೇಟ್ರಿಗೆ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕ ಜನ. ಆದರೆ ದ ಫಸ್ಟ್ ಟೈಮ್ ನಾನು ಕಲಾತ್ಮಕ ಚಿತ್ರ ತೊಗೊಂಬಂದಿದ್ದೆ, ಅದು ಹೊಸ್ತು ಅನ್ನಿಸ್ತ್ರಿ ಎಲ್ಲರಿಗೂ. ಈ ಥರನೂ ಚಿತ್ರ ಮಾಡ್ಬೋದಾ, ಈ ಥರನೂ ಚಿತ್ರ ಇರುತ್ತಾ, ಯಾವುದೇ ಸ್ಟಾರ್ ವಾರ್ ಇಲ್ಲದೆ ಸಿಂಪಲ್ ನರೇಷನ್ ಇಟ್ಕೊಂಡು ಈ ಥರನೂ ಕಥೆನ ಹೇಳಬಹುದಾ ಅಂತಂದು ಅದು ಹೊಸತನದಲ್ಲಿ ಇತ್ತು. ಔಟ್ ಆಫ್ ಬಾಕ್ಸ್ ಕತೆ ಇರೋದಕ್ಕೆ ಜನ ಬಂದು ನೋಡಿದ್ರು. ಆದರೆ ನಾನು ಥಿಯೇಟ್ರಿಕಲ್ಲಿ ಡಿಸೈಡ್ ಇದ್ದೆ ಸರ್, ಇಷ್ಟಕ್ಕೆ ಸಾಕು, ನನ್ನ ಪ್ರಚಾರ ಬೇಕು. ಆಮೇಲೆ ಇನ್ನೊಂದು ನಿಮ್ಗೆ ಸೇರಿಸಿ ಹೇಳಬೇಕು ಅಂದರೆ ಸರ್, ಈಗ ನಮ್ಮಲ್ಲಿ ಚಿತ್ರರಂಗದಲ್ಲಿ ಕ್ರೌಡ್ ಪುಲ್ಲಿಂಗ್ ಅಂತ ಒಂದಿದೆ. ಅಂದರೆ ಏನು ಮಾಡ್ತಾರೆ, ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲರನ್ನು ಕರೆಸಿ ಫ್ರೀಯಾಗಿ ಶೋ ತೋರಿಸೋದು. ನನಗೆ ಸರ್ ಇರೋರೇ ನನಗೆ ಒಂದು 100 ಜನ ಗೊತ್ತಿದ್ದೀರಾ ನೀವೆಲ್ಲರೂ ಚಿತ್ರರಂಗದವರು. ನಿಮ್ಮನ್ನೆಲ್ಲರೂ ನಾನು ಫ್ರೀಯಾಗಿ ತೋರಿಸ್ಬಿಟ್ರೆ ನೆಕ್ಸ್ಟ್ ನೋಡೋರು ಯಾರು? ನನಗೆ ಅದು ಸಮಸ್ಯೆ ಇತ್ತು. ಆಮೇಲೆ ನಾನು ಅದ್ರ ಜೊತೆ ಸಮ್ಮತ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ನಾನು ರೊಕ್ಕ ಹಾಕಿ ಸಿನಿಮಾ ಮಾಡೀನಂದ್ರೆ ಒಂದಿಷ್ಟು ಬಜೆಟ್ ನಿರ್ಮಾಪಕ ಹಾಕಿದಾರಂದರೆ ಆ ನಿರ್ಮಾಪಕರ ಒಂದೊಂದು ರೂಪಾಯಿಗೂ ಕೂಡ ಬೆಲೆ ಇರುತ್ತೆ ಸರ್. ಆ ಬೆಲೆಯನ್ನು ನಾನು ಗಂಭೀರವಾಗಿ ತಗೊಂಡು ನಾನೇನು ಮಾಡಿದೆ, ನನಗೆ ನಾನು ಹೇಳಿದ್ದು ಇಷ್ಟೇ, ನಂದು ಸರಳ ಚಿತ್ರ, ಕಲಾತ್ಮಕ ಚಿತ್ರ, ಸ್ಲೋ ನರೇಷನ್ ಚಿತ್ರ, ಒಂದು ಹೊಸತನದಂದು ಕೂಡಿದಂಥ ಚಿತ್ರ. ನಿಮ್ಗೆ ಬಂದು ನೋಡಿದ್ರೆ ನಿಮಗೆ 100 ರೂಪಾಯಿ ಮೋಸ ಇಲ್ಲ. ನಾನು ಒಂದು ದಿನ ಆ ಚುರುಮುರಿಯ ಮಾರೋನ್ ಥರ ಬದುಕಬೇಕು ಅಂತ ಮನಸ್ಸಲ್ಲಿ ಬರುತ್ತೆ. ಇಷ್ಟು ನನ್ನ ಕತೆ ಇರೋದು. ಈ ಥರದ ಕತೆಗಳನ್ನು ನೀವು ಇಷ್ಟಪಡ್ತಿದ್ರೆ ಬಂದು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅನ್ನೋದನ್ನು ನಾನು ಕೊಟ್ಟೆ ಸರ್. ನರೇಶನ್ ಇಷ್ಟೇ ನಂದು. ನಾನು ಏನಂತಾರ ಹಂಗಿದೆ ಹಿಂಗಿದೆ ಅನ್ನೋದು. ಆಮೇಲೆ ಕ್ರೌಡ್ ಪುಲ್ಲಿಂಗು ಮಾಡಲಿಲ್ಲ. ನೀವು 100 ರೂಪಾಯಿ ಕೊಟ್ಟ ನೋಡ್ಬೇಕು ನನ್ನ ಚಿತ್ರ. ನೀವು ಎಷ್ಟೇ ಬೆಸ್ಟ್ ಫ್ರೆಂಡ್ ಇರಲಿ, ನಮ್ಮ ಮಮ್ಮಿ ಪಪ್ಪ ಇರಲಿ, ನಮ್ಮ ಅಣ್ಣ ಇರಲಿ, 100 ರೂಪಾಯಿ ಕೊಟ್ಟೆ ನೋಡಬೇಕು. ಇದು ನನ್ನ ರೂಲ್ಸ್ ಆಗಿತ್ತು. ನಾನು ವಿತ್ ರೈಟರ್ ಮೇಡಮ್ಗೂ ಹೇಳಿದೆ, 100 ರೂಪಾಯಿ ಕೊಟ್ಟೆ ಚಿತ್ರ ನೋಡಿ. ನಾನು ಕಮರ್ಷಿಯಲಿ ಕರೆಕ್ಟಾಗಿ ಫಿಟ್ ಆದೆ ರೀ ಸರ್. ಅಷ್ಟೇ ಚಿತ್ರಮಂದಿರದಲ್ಲಿದೆ, ಅಷ್ಟೇ ಹೋಗ್ರಿ, ಅಷ್ಟೇ ನೋಡ್ರಿ. ನನ್ನ ಬಳಗ ಏನಿದೆ ಎಲ್ಲವೂ 100 ರೂಪಾಯಿ ಕೊಟ್ಟು ಚಿತ್ರ ನೋಡ್ಯಾರಿ. ಸೊ ಇದ್ರ ಪ್ರಕಾರ ನಿಮ್ಮ ಬಜೆಟ್ ಏನಾಗಿತ್ತು ಸಿನಿಮಾಗೆ, ಅದನ್ನ ರಿಕವರು ಕೂಡ ಮಾಡಿದ್ರಿ ನೀವು? ಕಂಪ್ಲೀಟ್ ರಿಕವರ್ ಮಾಡಲಿಲ್ಲ ಸರ್. ಅದು ನಾವು ರಿಲೀಸ್ ಮಾಡುವಾಗ ಏನು ಖರ್ಚು ಮಾಡಿದೆ, ಆಮೇಲೆ ಒಂದು ಬ್ಯಾಲೆನ್ಸ್ಡ್ ನಾನು ರಿಕವರ್ ಮಾಡಿಕೊಂಡೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಸರ್? ಅದು ಮಂಜು ಮುಸುಕಿದ ಹಾದಿ ಅಂತ ಚಿತ್ರ. ಇದು ಮಹಿಳಾ ಪ್ರಧಾನವಾದ ಚಿತ್ರ. ಇದು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ. ಸೊ